ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ರದ್ದು ಕಾಫಿ ಆಯಿತಾ? ನೋಡಿ, ಈಗ ನಾವು ಕಾಫಿ ಕೊಡುತ್ತಾ ಇದ್ದೀವಿ. ಬೆಳಗಿನ ಎದ್ದು ಬಾಗಿಲೆಲ್ಲ ತೊಳೆದು ಕಾಫಿ ಕಾಯಿಸ್ಕೊಟ್ಬಿಟ್ಟು ನಾನು ಕಾಫಿ ಕುಡಿದು ತಿಂಡಿ ಮಾಡೋಣ ಅಂತ ಕಿಚನಿಗೆ ಬಂದೆ. ಏನಪ್ಪ ಮಾಡ್ತಾವಳೆ ಅನ್ಕೋಬೇಡಿ, ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ರವೆನ ಸ್ವಲ್ಪ ದುಂಡು ಹುರ್ಕೋಬೇಕು. ದುಂಡು ಹುರ್ಕೊಂಡಾದ್ಮೇಲೆ ಅದೊಂದು ತೆಗ್ದು ಸೈಡಿಗೆ ಇಟ್ಬಿಟ್ಟು ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಈರುಳ್ಳಿ ಟೊಮೆಟೊ ಬಾಡುತ್ತೆ. ಅದರಿಂದ ನೀಟಾಗಿ ಫ್ರೈ ಮಾಡ್ಕೊಂಡು ಏನು ಹೇಳಿ ಫ್ರೆಂಡ್ಸ್, ಈ ಉಪ್ಪಿಟ್ಟಿಗೂ ನನಗೂ ಬರೋಲ್ಲ. ನನ್ನ ದೊಡ್ಡ ಎನಿಮಿ ಅಂದರೆ ಈ ಕಾಂಕ್ರೀಟು. ಆದರೂ ಯಾಕಪ್ಪ ಉಪ್ಪಿಟ್ಟು ಮಾಡ್ತಾವಳೆ ಅಂತ ಅನ್ಕೋಬೇಡಿ. ಊರಿಂದ ನಮ್ಮ ಅತ್ತೆ ಬಂದಿದ್ರು, ಅದಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ. ಎಲ್ಲ ಬಾಡಿಸ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನ ಹಾಕ್ಕೊಂಡು ಮುಚ್ಚಿ ರವೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನನಗೆ ನೆಲ ಒರೆಸ್ಕೊಡು ಮಮ್ಮಿ, ನಾನು ವಾರ ಮಾಡ್ತೀನಿ ಅಂದ್ಲು. ಅವಳಿಗೆ ನೆಲ ಒರೆಸ್ಕೊಟ್ಟು ಅವಳು ವಾರ ಮಾಡಿ ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೊರಟ್ಲು. ನಾನು ಹಾಗೆ ತಿಂಡಿ ತಿಂದ್ಬಿಟ್ಟು ಡ್ಯೂಟಿಗೆ ಬರೋಣ ಅಂತ ಬರ್ತಿದ್ದೆ. ಅದು ಫ್ಲವರ್ ನನ್ನೇ ನೋಡಿ ಹಾಯ್ ಅಂತಿತ್ತು. ಅದಕ್ಕೆ ನಾನು ಅದಕ್ಕೊಂದು ಹಾಯ್ ಹೇಳಿ ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡು ಡ್ಯೂಟಿಗೆ ಬಂದೆ. ಮಕ್ಕಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳಿ ಅವ್ರಿಗೊಂದು ಪ್ರಾರ್ಥನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಸ್ತಾಯಿದ್ದೀನಿ. ನೋಡಿ, ಎಲ್ಲ ಎಷ್ಟು ನೀಟಾಗಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ABCD ಬರ್ಸ್ತಾಯಿದ್ದೀನಿ. ಮಕ್ಕಳ ಮಧ್ಯೆ ಕುಂತ್ಕೊಂಡ್ರೆ ನಮಗೆ ಎಷ್ಟೇ ಕಷ್ಟ ನೋವಿರಲಿ ಎಲ್ಲ ಮರ್ತೋಗುತ್ತೆ. ಆ ಮುಗ್ಧ ಮನಸ್ಸುಗಳ ಪ್ರೀತಿನೇ ಒಂಥರ ಖುಷಿ ಸಿಗುತ್ತೆ. ಅವಾಗ ಪಾಠ ಮಾಡಿಕೊಟ್ಟು ಡ್ಯೂಟಿ ಮುಗಿಸ್ಕೊಂಡು ನಾನು ರೇಷನ್ ಅಂಗಡಿ ಕಡೆ ಹೊರಟೆ. ಏನಕ್ಕಪ್ಪ ರೇಷನ್ ಅಂಗಡಿ ಕಡೆ ಗೊತ್ತಿರ್ಬೋದು, ಗ್ರಾಸರೀಸ್ ಖಾಲಿ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಗ್ರಾಸರೀಸ್ ತಗೊಳ್ಳೋಣ ಅಂತ ಬಂದೆ. ಅದನ್ನು ತೊಗೊಂಡು ಮನೆ ಕಡೆ ಬಂದರೆ ಸಾರಿಗೇನಪ್ಪ ಅನ್ನೋ ಚಿಂತೆ ಕಾಡ್ತಿತ್ತು. ಅದಕ್ಕೋಸ್ಕರ ಸೊಪ್ಪಿತ್ತು, ಮಶಪ್ ಸೊಪ್ಪು. ಅದಕ್ಕೆ ಮಶಪ್ ಸೊಪ್ಪು ಒಂದು ಕಡೆ ಇಕ್ಕಿದ್ದೀನಿ, ಒಂದು ಕಡೆ ರೈಸ್ಗೆ ಇಕ್ಕಿದ್ದೀನಿ. ಅದ್ರ ಪಾಡಿಗೆ ನೀನು ಮಶಪ್ಪು ಹಾಕ್ತಾಯಿರು, ಒಂದು ಕಡೆ ರೈಸ್ ನೀನು ಹಾಕ್ತಾಯಿರು ಅಂತ ಹೇಳಿ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಕುಕ್ಕರ್ಗೆ ಇಕ್ಕಿದೆ ಮಶಪ್ನ. ರೈಸ್ ಒಂದು ಕಡೆ ಹಾಕ್ತಾಯಿತ್ತು ಅದ್ರ ಪಾಡಿಗೆ. ಏನಕ್ಕೆ ಅಂತ ಅಂದರೆ ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಲ್ಲೇ ಸುಮಾರು ಒಂದು 15 ಡೇಸ್ ಅನ್ಕೊತೀನಿ ವಿಡಿಯೋ ಮಾಡಿ. ಅದಕ್ಕೆ ಈಗ ಮಾಡೋಣ, ನನ್ನ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೊಸ ಚಾನಲ್ GRS ಕನ್ನಡ ವ್ಲಾಗ್ಸನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಪೋರ್ಟೇ ನಮಗೆ ಬೆಂಬಲ. ಯಾಕೆಂದರೆ ಹೊಸ್ದಾಗಿ ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಅದು ಹೇಗೆ ಮಾತಾಡಬೇಕು, ಅದನ್ನು ಹೇಗೆ ಎಡಿಟ್ ಮಾಡಿ ಏನು ಮಾಡಬೇಕು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಮಾಡಿದ್ದೀನಿ. ಅವರು ಆಲೇ ಬ್ಲೌಸ್ ಪೀಸ್ ಕೊಟ್ಟು, ಅಂದರೆ ಬ್ಲೌಸ್ ಹೊಲಿಯೋಕೆ ಕೊಟ್ಟು ಜಾಸ್ತಿ ದಿನ ಆಗಿತ್ತು ಫ್ರೆಂಡ್ಸ್. ನಾನು ಕೆಲವು ಕಾರಣಾಂತರ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಅದರಿಂದನೂ ನಾನು ಕಟಿಂಗು ಮಾಡಿ ಬ್ಲೌಸು ಹೊಲಿಯೋಕ್ಕಾಗಿಲ್ಲ. ಅದರಿಂದ ಸ್ವಲ್ಪ ಜಾಸ್ತಿ ಡಿಲೇ ಆಗಿತ್ತು. ಅದಕ್ಕೆ ಇನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನು ಕುಂತ್ಕೊಂಡು ನಾನು ಕಟಿಂಗ್ ಮಾಡಿ ಬ್ಲೌಸ್ ಹೊಲಿಯೋದು ನಾನು ಇನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಕಟಿಂಗ್ ಮಾಡ್ಕೊಳ್ಳೋ ಅರ್ಜೆಂಟ್ ಇದೆ ಅಂತ ಅಂದರು. ಅದಕ್ಕೋಸ್ಕರ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಏನು ಹೇಳಿ ಫ್ರೆಂಡ್ಸ್, ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕೋದನ್ನ ಕಲಿಬೇಕು. ಎಲ್ಲ ಕಲ್ತ್ರೇ, ಇಲ್ಲಾಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳು ಈಗೇನೋ ಬಿಡಿ, ಎಲ್ಲದರಲ್ಲೂ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿರೋದ್ರಿಂದ ಏನೂ ಭಯ ಇಲ್ಲ. ಆದರೂ ಹೆಣ್ಮಕ್ಳು ತನ್ನ ಕೈಯಲ್ಲಿ ಕೆಲಸ ಇರಬೇಕು. ಅದಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಡೈಲಿ ವ್ಲಾಗು. ಮತ್ತು ನಾಳೆ ವ್ಲಾಗೊಂದಿಗೆ ಸಿಗೋಣ.